ಈಗಾಗಲೇ ಗುಲ್ಬರ್ಗಾ ಭಾಗದಲ್ಲೆಲ್ಲನೂ ಕೂಡ ಗುಳೆ ಹೋಗುವಂಥದ್ದು ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಹೋಗ್ತಾನೇ ಇದ್ದಾರೆ. ನಾವು ನೋಡ್ತಾ ಇದ್ರಿ ಬೆಂಗಳೂರಲ್ಲಿ, ಎಲ್ಲ ಕಡೆ ಬೆಂಗಳೂರಲ್ಲಿ ಟ್ರ್ಯಾಕ್ಟರ್ಗಳೆಲ್ಲ ಬರ್ತಾನೆ ಇದ್ದಾರೆ. ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಮೈಸೂರು ಕಡೆ ಬರ್ತಾ ಇದ್ದಾರೆ, ಗೋವಾ ಕಡೆ ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರದ ಕಡೆ ಹೋಗ್ತಾ ಇದ್ದಾರೆ. ನೀವು ನ್ಯಾಷನಲ್ ಹೈವೇಲ್ಲಿ ಹೋಗ್ಬಿಟ್ರೆ ಟ್ರ್ಯಾಕ್ಟರ್ಗಳ ಮೇಲೆಲ್ಲ ತುಂಬಿಕೊಂಡಿದ್ದಾರೆ ಜನ ಇವರೇ. ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಇವಾಗ ಯಾರ್ಯಾರು ಗುಳೆ ಹೋಗ್ತಾ ಇದಾರಲ್ಲ ಆ ಮಕ್ಕಳು ಶಾಲೆಗೆ ಹೋಗೋದನ್ನ ಬಿಡಿಸ್ಬಿಟ್ಟು ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸನೂ ಹಾಳಾಗೋತದ 4 ತಿಂಗಳು. ಅದೊಂಥರ ಕರುಣಾಜನಕ ಕತೆ ಅದು. ನಾನು ನೋಡಿದೆ ಮೊನ್ನೆ ಇದರಲ್ಲಿ ಗುಲ್ಬರ್ಗಾದಲ್ಲಿ ಮಗು ಅಳ್ತಾ ಐತೆ, ತಾಯಿ ಟ್ರ್ಯಾಕ್ಟರ್ ಕೂತ್ಬಿಟ್ಟಿದ್ದಾರೆ, ಮಗು 8 ವರ್ಷದ್ದೇನೋ, ನನ್ನ ಹತ್ರ ಫೋಟೋ ಎಲ್ಲ ಇದೆ, ಅಳ್ತಾ ಇದ್ದಾರೆ. ಟ್ವೀಟು ಮಾಡಿದಿರಿ ನಾವು ಅದನ್ನು, ಅಳ್ತಾ ಇದ್ದಾರೆ ಹೋಗ್ಬೇಡ ಹೋಗ್ಬೇಡ ಅಂತೇಳಿ. ಮತ್ತೆ ಮಂಡ್ಯದಲ್ಲಿ ನೀವು ಗುಳೆ ಬಂದಂತ ಮಂಡ್ಯದಲ್ಲಿ ರೇಪ್ ಆಗೋಗಿದೆ. ಗುಳೆ ಬಂದಂತ ಹೆಣ್ಣುಮಗಳು ರೇಪ್ ಆಗಿದೆ. ನಾನು ಅಲ್ಲಿ ಇನ್ಸ್ಪೆಕ್ಟರ್ನೆಲ್ಲ ಕರೆದು ಮಾತಾಡಿದೆ ಅದ್ರ ಬಗ್ಗೆ. ಬೇಕು ಅಂದ್ರೆ ಅವ್ರಿಗೆ ಗುಳೆ ಹೋಗೋದು ಒಂದು, ಆದರೆ ಗುಳೆ ಹೋದಂತ ಜನಗಳ ಇರ್ತಕ್ಕಂಥ ಅಭದ್ರತೆ ನಿಜಕ್ಕೂ ಒಂಥರ ಕರುಣಾಜನಕ ಕತೆ. ಅವರು ಬಯಲುಗಳಲ್ಲಿ ಮಲಗ್ತಾರೆ, ಹೊಲಗಳಲ್ಲಿ ಮಲಗ್ತಾರೆ. ಹಾವು ಕಚ್ಚಿನೇ ಒಂದು 16 ಜನ ಸತ್ತೋಗಿದ್ದಾರೆ. ಈಗಾಗಲೇ ಹಾವು ಕಚ್ಚಿ ಸತ್ತೋಗಿದ್ದಾರೆ. ರೇಪ್ ಆಗಿದೆ. ಮದ್ದೂರಲ್ಲಿ ಆಗಿರೋದು ರೇಪು, ಮಂಡ್ಯದ ಮದ್ದೂರಲ್ಲಿ ರೇಪ್ ಆಗಿರೋದು. ಅವರೆಲ್ಲ ಬಿಡುಗಡೆನೂ ಕೂಡ ಹೊರಟಿದ್ದಾರೆ. ಸಾಕ್ಷಿಗಳು ಸರಿಯಾದಂತ ಸಾಕ್ಷಿ ದೊರಕದೆ ಅವರೆಲ್ಲರೂ ಯಾರು ಅಪರಾಧಿಗಳಿದ್ದಾರೆ ಅಷ್ಟು ಜನ ಬಿಡುಗಡೆ ಹೊರಟಿದ್ದಾರೆ. ಅದರಿಂದ ಈ ಗುಳೆ ಹೋಗೋ ಪದ್ಧತಿಯನ್ನ ತಪ್ಪಿಸಬೇಕು. ಅದರಿಂದ ಸರ್ಕಾರ ಏನ್ ಕ್ರಮ ತಗೊಂಡಿದೆ? ಈ ಬರ ಘೋಷಣೆ ಮಾಡಿದ್ದೀರಾ, ಗುಳೆ ಹೋಗೋರ ಬಗ್ಗೆ, ಬರಕ್ಕೋಸ್ಕರ ಗುಳೆ ಹೋಗ್ತಾ ಇರೋದು. ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ? ಮತ್ತೆ ಆ ಮಕ್ಕಳು ಯಾರು ಗುಳೆ ಹೋಗ್ತಾರಲ್ಲ, ಲಕ್ಷಾಂತರ ಜನ ಹೋಗ್ತಾರೆ, ಆ ಮಕ್ಕಳು, ಆ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನ್ ಕ್ರಮ ಮಾಡ್ತೀರಾ? ಅವ್ರು ಇರೋ ಕಡೆನೆ ಏನಾದರೂ ಶಾಲೆ ಓಪನ್ ಮಾಡ್ತೀರಾ? ಅಥವಾ ಅವರು ಹಳ್ಳಿಗಳಲ್ಲೇ ಇದು ಹಾಸ್ಟೆಲ್ಗಳನ್ನು ಓಪನ್ ಮಾಡಿ ಆ 3 ತಿಂಗಳು ಹಾಸ್ಟೆಲಲ್ಲಿ ಅವ್ರಿಗೆ ಊಟ ಮತ್ತು ವಿದ್ಯಾಭ್ಯಾಸ ಕೊಡುವಂತ ಕೆಲಸವನ್ನ ಮಾಡ್ತೀರಾ? ಇದನ್ನ ಘೋಷಣೆ ಮಾಡ್ಬೇಕು. ಹಿಂದೆ ಬೊಮ್ಮಾಯಿಯವರಿದ್ದಾಗ ನಾವು ಆ ಥರದ್ದು ಒಂದು ಯೋಜನೆ ತಂದಿದ್ರಿ. ನಾವು ಬೊಮ್ಮಾಯಿಯವರಿದ್ದಾಗ ಯೋಜನೆ ತಂದಿದ್ರಿ. ಅವರು ಟೆಂಟ್ ಶಾಲೆ ಅದನ್ನ ನಾವು ಮಾಡಿದ್ರಿ. ಅವ್ರಿಗೆ ಅಲ್ಲೇ ಊಟ ಕೊಟ್ಟು 3 ತಿಂಗಳು ಅವ್ರನ್ನ ನೋಡ್ಕೊಳ್ಳೋಂಥ ವ್ಯವಸ್ಥೆಯನ್ನ ಮಾಡಿದ್ರಿ ಹಿಂದೆ. ಈ ಸರ್ಕಾರನ ಅದನ್ನ ಮಾಡುತ್ತೋ ಇಲ್ಲ ಹಣ ಖರ್ಚಾಗುತ್ತೆ, ನಮ್ಮ ಹತ್ರ ಖಜಾನೆ ಖಾಲಿ ಆಗಿದೆ ಅಂತೇಳಿ ಕೈ ತೊಳಿತಾರ ನೋಡ್ಬೇಕು. ಅದರಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಗುಳೆ ಹೋಗೋ ಪದ್ಧತಿ ನಿಜಕ್ಕೂ ಆ ಜನ ಏನಿದ್ದಾರೆ ಅವ್ರಿಗೊಂಥರ ಸಾವು ಬದುಕಿನ ಹೋರಾಟ ಅಂತ ಅನಿಸುತ್ತೆ ನನಗೆ.